ಬೆಂಗಳೂರಿನಲ್ಲಿ ವೃದ್ಧಿಯನ್ನ ಕೊಲೆಗೈದು ಮಾಂಗಲ್ಯ ಸರವನ್ನ ಕದ್ದೊಯ್ದಿದ್ದಾರೆ. ಬಾಡಿಗೆದಾರರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕಳೆದ 6 ತಿಂಗಳಿಂದ ಬಾಡಿಗೆಗೆ ದಂಪತಿ ವಾಸ ಮಾಡ್ತಾ ಇದ್ರು. ಕೊಲೆ ಬಳಿಕ ಮನೆಯಲ್ಲಿ ಮಿಸ್ ಆಗಿತ್ತು 2 ವಸ್ತು. ಲಕ್ಷ್ಮಿ ಕುತ್ತಿಗೆಯಲ್ಲಿ 45 ಗ್ರಾಂ ತೂಕದ ಮಾಂಗಲ್ಯ ಸರ, ಹಾಗೆಯೇ ಮನೆಯಲ್ಲಿದ್ದಂತಹ ಚಿಕ್ಕ ದಿಂಬು ಕಾಣೆಯಾಗಿರುವ ಬಗ್ಗೆ ಮಾಹಿತಿ ಇದೆ. ವೃದ್ಧೆ ಧರಿಸಿದ್ದ ಮೂಗುತಿ, ಕೈ ಉಂಗುರ, ಕಿವಿ ಓಲೆ ಹಾಗೇ ಇದೆ. ಶ್ರೀಲಕ್ಷ್ಮಿ ಅಶ್ವಥ್ಗೆ ಮಕ್ಕಳಿರಲಿಲ್ಲ, ಹಾಗಾಗಿ ಇಬ್ಬರೇ ಇದ್ರು. ಬೆಂಗಳೂರಿನಲ್ಲಿ ಉಸಿರುಗಟ್ಟಿಸಿ ವೃದ್ಧೆ ಶ್ರೀಲಕ್ಷ್ಮಿಯವರನ್ನ ಕೊಲೆ ಮಾಡಿ ಅವರ ಮಾಂಗಲ್ಯ ಸರವನ್ನ ಕದ್ದೊಯ್ದಿದ್ದಾರೆ. ಆದರೆ ಇಲ್ಲಿ ಅನುಮಾನಕ್ಕೆ ಕಾರಣವಾಗಿರುವುದು ಒಂದು ಚಿಕ್ಕ ದಿಂಬು ಕಣ್ಮರೆಯಾಗಿದೆ. ಉಸಿರುಗಟ್ಟಿಸಿ ಕೊಲೆ ಮಾಡಿರುವುದರಿಂದ ಆ ದಿಂಬು ಸಾಕ್ಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ತೆಗೆದುಕೊಂಡು ದುಷ್ಕರ್ಮಿಗಳು ಹೋಗಿದ್ದಾರಾ ಅನ್ನೋ ಅನುಮಾನ. ಕೊನೆ ಬಾರಿ ಅಕ್ಕನೊಂದಿಗೆ ಮಾತನಾಡಿರುವಂತಹ ವೃದ್ಧೆ ಶ್ರೀಲಕ್ಷ್ಮಿ 12:30 ವೇಳೆಗೆ ಕೊನೆ ಬಾರಿ ಅಕ್ಕನಿಗೆ ಶ್ರೀಲಕ್ಷ್ಮಿ ಕರೆ ಮಾಡಿದ್ರು. ಅಕ್ಕ ಸಂತಾನ ಲಕ್ಷ್ಮಿಯ ಜೊತೆ ಅರ್ಧ ಗಂಟೆ ಮಾತನಾಡಿದ್ದಾರೆ. ಆ ಬಳಿಕ ಹಲವು ಬಾರಿ ಕರೆ ಮಾಡಿದ್ದಾರೆ ಪತಿ ಅಶ್ವಥ್ ಅವರು ಶ್ರೀಲಕ್ಷ್ಮಿಯವರಿಗೆ. ಪತ್ನಿ ಕರೆಯನ್ನ ಸ್ವೀಕರಿಸದ ಹಿನ್ನೆಲೆಯಲ್ಲಿ ಪತಿ ಅನುಮಾನಗೊಂಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತ ವೃದ್ಧೆ ಶ್ರೀಲಕ್ಷ್ಮಿಯವರ ಮರಣೋತ್ತರ ಪರೀಕ್ಷೆ ನಡೆದಿದೆ. ನಾನು ಅಲ್ಲಿ ಹೋದ್ಮೇಲೆ 2 ಗಂಟೆ ಮೇಲೆ ಫೋನ್ ಮಾಡ್ತಾ ಇರ್ತೀನಿ. 2 ಗಂಟೆಗೆ ಫೋನ್ ಮಾಡಿದ್ರೆ ಎತ್ತಲೇ ಇಲ್ಲ. ಆಮೇಲೆ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಫೋನ್ ಮಾಡಿದ್ರೆ ಎತ್ತಲಿಲ್ಲ. ಅಪ್ ಟು 4:30 5 o'clock ಮಾಡ್ತಾನೇ ಇದ್ದೀನಿ, ಎತ್ತಾನೇ ಇಲ್ಲ ಅವರು. ಆಮೇಲೆ ಮೇಲ್ಗಡೆ ಮನೆಯವ್ರಿಗೆ ಫೋನ್ ಮಾಡಿದರೆ ಅವ್ರು ಆಚೆ ಇದ್ದೀವಿ ಅಂದರು. ಆಮೇಲೆ ಬಂದು ನೋಡಿದ್ದಾರೆ, ಟೆನೆಂಟ್ ಬಿದ್ದೋಗಿದ್ದಾರೆ. ಆಮೇಲೆ ನಮ್ಮ ಮಗಳು ಇದ್ದಾರೆ, ನಮ್ಮ ತಂಗಿ, ನಮ್ಮ ನಾದಿನಿ ಮಗಳು, ಅವಳಿಗೆ ಫೋನ್ ಮಾಡಿದ್ರೆ ಇಲ್ಲೇ ಇದ್ದೀನಿ, ನಾನು ಮನೆಗೆ ಹೋಗ್ತೀನಿ ಅಂತ. ಅವಳು ಬಂದು ಅಯ್ಯೋ ಡೌಟು ಸರ್. ಅವ್ರ ಮನೆಗೆ ಯಾವಾಗ ಇಬ್ಬರೇ ಇರ್ತಿದೆ ಸರ್? ಮನೇಲಿ ಯಾವಾಗಲೂ ಇಬ್ಬರೇ ಸರ್, ಮಕ್ಕಳು ಯಾರು ಇಲ್ಲ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆ ಸರ್? ಮನೆ ಡೋರ್ ಓಪನ್ ಇವ್ರು ಕೆಲ್ಸಕ್ಕೆ ಹೋದ್ರೆ ಮತ್ತೆ ಆ ಅಮ್ಮಗೆ ಒಬ್ಳೇ ಇರ್ತಾಳೆ. ಆ ಅಮ್ಮ ಹೊರಗಡೆನೂ ಬರಲ್ಲ, ಒಳಗಡೆನೇ ಇರ್ತಾರೆ. ಯಾರೋ ನೋಡಿ ಮಾಡಿದ್ದಾರೆ, 3 ದಿವಸದಿಂದ ಯಾರೋ ನೋಡಿ ಮಾಡಿರ್ಬೋದು. ಇವ್ರು ಕೆಲ್ಸಕ್ಕೆ ಹೋದ್ರೆ 2 o'clock ಇಂದ ಅವ್ರು ಕಾಲ್ ಮಾಡ್ತಿದ್ದಾರೆ. 1:30 ಮಾತಾಡಿದ್ದಾರೆ. 12:45 to 1:15 1:20 ಸಮಥಿಂಗ್ 29 ಮಿನಿಟ್ಸ್ ಮಾತಾಡಿದ್ದಾರೆ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ನಾವು ಬರೋಷ್ಟರಲ್ಲಿ ಅವರು ಏನೋ ದೂರು ಕೊಡ್ತಿದ್ರು, ಏನೇನೋ ಹೇಳ್ತಿರು. ಆಮೇಲೆ ಪೊಲೀಸ್ ಅವರು ಅವ್ರನ್ನ ಕರ್ಕೊಂಡೋದ್ರು. ನಮಗೆ ಪೊಲೀಸ್ ಅವರಿಂದ ಏನು ಇನ್ಫಾರ್ಮೇಶನ್ ಇನ್ನೂ ಇದುವರೆ ತನಕ ಇಲ್ಲ. ಬಟ್ ಇದು ಅವರ ಸಂಬಂಧಿಕರ ಮಾತು. ಪತಿ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ಕರೆ ಮಾಡಿದೆ, ಕಾಲ್ ಮಾಡಿದಾಗ ಅವರು ಎತ್ತಲಿಲ್ಲ, ಹಾಗಾಗಿ ನಾನು ಮನೆಗೆ ಬಂದು ನೋಡಿದಾಗಲೇ ಘಟನೆ ಆಗಿದೆ ಅನ್ನೋದು ಗೊತ್ತಾಯಿತು ಅಂತ ಹೇಳಿ ಪೊಲೀಸರು ಪ್ರಕರಣದ ತನಿಖೆ ಮಾಡ್ತಿದ್ದಾರೆ. ಪೊಲೀಸರಿಂದ ಇನ್ನೂ ಕೂಡ ಯಾರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗಿಲ್ಲ ಅಂತ ಸಂಬಂಧಿ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಆಡ ಹಗಲೇ 65 ವರ್ಷದ ವೃದ್ಧ ಮಹಿಳೆಯನ್ನ ಕೊಲೆ ಮಾಡಿ ಮಾಂಗಲ್ಯತೆಯನ್ನ ಕಸಿದು ಪರಾರಿಯಾಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಇದೇ ಒಂದು ಮನೆಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ನೆನ್ನೆ ಬೆಳಗ್ಗೆ ಮನೆಯಲ್ಲಿ ಕೆಲಸದ ನಿಮಿತ್ತ ಮನೆಯ ಯಜಮಾನರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ತಮ್ಮ ಫ್ಯಾಕ್ಟರಿಗೆ ತೆರಳಿರ್ತಾರೆ. ಕಾಟನ್ಪೇಟೆಯಲ್ಲಿ ಇರ್ತಕ್ಕಂಥ ಅಗರಬತ್ತಿ ಫ್ಯಾಕ್ಟರಿಗೆ ತೆರಳಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದಂಥ ಅವರ ಪತ್ನಿ ಶ್ರೀಲಕ್ಷ್ಮಿ ಎಂಬಾಕೆ 65 ವರ್ಷದ ಮಹಿಳೆಯನ್ನ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಂದು ಆರೋಪಿಗಳು ಪರಾರಿಯಾಗಿರ್ತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಇದೇ ಒಂದು ಜಾಗದಲ್ಲಿ ಅವರ ಮೃತದೇಹ ಇತ್ತು ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಮೊದಲಿಗೆ ಅವರ ಸಂಬಂಧಿಯೊಬ್ಬರು ಬಂದು ನೋಡಿದಂಥ ಸಂದರ್ಭದಲ್ಲಿ ನೆನ್ನೆ ಸಂಜೆ 6 ಗಂಟೆಗೆ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಅವರು ಎಷ್ಟು ಗಂಟೆಗೆ ತೆರಳಿದ್ರು ಖುದ್ದು ಮನೆ ಮಾಲೀಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಟಿವಿ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ನೀವು ಎಷ್ಟು ಗಂಟೆಗೆ ಕಾರ್ ಮಾಡಿದ್ರಿ ನಿಮ್ಮ ಹೆಂಡತಿಗೆ ಅಂತ? ನಾನು 2 ಗಂಟೆಯಿಂದ 5 ಗಂಟೆ ತನಕ ಮಾಡ್ತಾನೆ ಇದ್ದೀನಿ. ನಂಬರ್ ಆಫ್ ಟೈಮ್ಸ್ ಎತ್ತಲೇ ಇಲ್ಲ ಅವರು. ಸೊ ಪ್ರತಿ ಸಲ ನೀವು ಕಾಲ್ ಮಾಡಿದಾಗ ಯಾವಾಗ ಪಿಕ್ ಮಾತಾಡ್ತಿದ್ರ ಮತ್ತು ವಾಪಸ್ ಮಾತಾಡ್ತಾ ಇದ್ರು. ಸಪೋಸ್ ಮಾತಾಡಿಲ್ಲ ಅಂದ್ರೆ ಅವರೇ ಮಾಡೋರು ನಮಗೆ. ನೆನ್ನೆ ಎಷ್ಟು ಗಂಟೆಗೆ ಹೋಗಿದ್ರಿ ಸರ್ ನೀವು ಫ್ಯಾಕ್ಟ್ರಿಗೆ? 9:30. ನೀವು ಫೋನ್ ಮಾಡಿ ಹೇಳಿದಾಗ ನಿಮ್ಗೆ ಗಾಬರಿಯಾಗಿ ನೆಕ್ಸ್ಟ್ ಫರ್ದರ್ ಏನು ಮಾಡಿದ್ರಿ? ಯಾರಿಗೆ ಫೋನ್ ಮಾಡಿದ್ರಿ? ಮೇಲ್ಗಡೆ ಟೆನೆಂಟ್ಗೆ ಫೋನ್ ಮಾಡ್ದೆ. ಅವ್ರು ಆಚೆ ಇದ್ವಿ, ಹೋಗಿ ನೋಡ್ತೀನಿ ಅಂದ್ರು. ಅವ್ರ ಹಿಂಗ್ಸನ್ ಕರ್ಕೊಂಡ್ಬಂದು ನೋಡಿದ್ರೆ ಇಲ್ಲಿ ಬಿದ್ದೋಗಿದ್ರಂತೆ.
ಆಮೇಲೆ ಅವರು ಫೋನ್ ಮಾಡಿದ್ರು, ಬಿದ್ದೋಗಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ. ಆಮೇಲೆ ನಮ್ಮ ನಾದಿನಿ ಮಗಳು ಫೋನ್ ಮಾಡಿದ್ರೆ ಇಲ್ಲೇ ಎಲ್ಲ ಇದ್ದೀನಿ, ಹೋಗ್ತೀನಿ ನಾನು ಮನೆಗೆ ನೋಡೋದು. ಅವ್ರು ಬಂದು ಡೌಟ್ ಆಳ್ಕೊಂಡು ನನಗೆ ಫೋನ್ ಮಾಡಿದ್ರು. ನೀವು ನೋಡಿದ ಸಂದರ್ಭದಲ್ಲಿ ಅವ್ರ ದೇಹದ ಮೇಲೆ ಇರುವಂಥ ಒಡವೆಗಳೇನಾದರೂ ಮಿಸ್ ಆಗಿತ್ತು? ಚೈನ್ ಒಂದು, ತಾಳಿ ಚೈನ್ ಒಂದೇ ಮಿಸ್ ಆಗಿರೋದು, ಉಳಿದಂತೆ ಬೇರೆ ಒಡವೆಗಳೆಲ್ಲರೂ ಅದೇನೂ ಇಲ್ಲ. ಸರ್, ನಿಮ್ಮ ಮನೆಗೆ ಟೆನೆಂಟ್ ಆಗಿ ಬಂದಿದ್ದಾರಲ್ಲ ಕಳೆದ 6 ತಿಂಗಳಿಂದ, ಅವರಿಬ್ಬರ ಮೇಲೆ ಏನಾದ್ರು ಅನುಮಾನ ಇದೆಯಾ ಸರ್? ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ನಾವು ಹೇಳೋಕ್ಕಾಗಲ್ಲ. ಅವ್ರು ಪೊಲೀಸವ್ರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು ಮನೆಯಲ್ಲಿ ಏನೇನು ಮಿಸ್ ಆಗಿದೆ ಸರ್? ಅದೊಂದೇ ಸರ್, ಅದೊಂದು ದಿಂಬು ಇಲ್ಲ, ಚಿಕ್ಕ ದಿಂಬು ಒಂದು ಸಾಫ್ಟ್ ಇತ್ತಲ್ಲ, ಅದೊಂದು ದಿಂಡಿಲ್ಲ. ಕೊನೆಯದಾಗಿ ನೀವು ಮಿಸ್ಸಸ್ ಯಾರಿಗೆ ಫೋನ್ ಮಾಡಿದ್ರು, ಕರೆ ಮಾಡಿ ಮಾತಾಡಿದ್ರು? 12:30ಕ್ಕೆ ಅವ್ರ ಅಕ್ಕನ ಹತ್ರ ಮಾತಾಡಿದ್ದಾರೆ. ಅವ್ರಿಗೇನಾದ್ರು ಯಾರಾದ್ರೂ ಮನೆಗೆ ಬಂದಿರೋದ್ರ ಬಗ್ಗೆ ಏನಾದ್ರು ಹೇಳಿದ್ರು? ಬಂದಿದ್ದಾರೆ, ಆಮೇಲೆ ಮಾಡ್ತೀನಿ ಅಂತ ಇಟ್ಬಿಟ್ರಂತೆ ಅಷ್ಟೇ. ಇದಿಷ್ಟು ಕೂಡ ಅವರ ಪತಿಯಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ಹೇಳ್ತಿರ್ತಕ್ಕಂಥ ಮತ್ತು ಒಟ್ಟಾರೆಗೆ ಘಟನೆಗೆ ಸಂಬಂಧಪಟ್ಟಂತೆ ನೆನ್ನೆ ಮಧ್ಯಾಹ್ನ ನಾನು ಕರೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಪತ್ನಿ ಸ್ವೀಕರಿಸಿರಲಿಲ್ಲ. ಆ ಬಳಿಕ ಟೆನೆಂಟ್ ಒಬ್ಬರಿಗೆ ನಾನು ಈ ವಿಚಾರದ ಕುರಿತಂತೆ ಅವರಿಗೆ ಮಾಹಿತಿ ನೀಡಿದ್ದೆ. ಕರೆ ಸ್ವೀಕರಿಸ್ತಿಲ್ಲ ಅಂತೇಳಿ ಗಾಬರಿಯಾಗಿ ಕರೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಸಂಬಂಧಿಯವರಿಗೊಬ್ಬರವರಿಗೆ ವಿಚಾರ ತಿಳಿಸಿದಂಥ ಸಂದರ್ಭದಲ್ಲಿ ಅವರು ಬಂದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿರತಕ್ಕಂಥ ಹೇಳ್ತಿರ್ತಕ್ಕಂಥ ಮಾಹಿತಿ. ಕ್ಯಾಮರಾಮನ್ ರವಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.